ನಮಸ್ಕಾರ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾನು ಗುಹೆಯಿಂದ ಬರ್ತಾ ಇದ್ದೀನಿ. ಗುಹೆಯಿಂದನಾ? ಇವತ್ತು ನಾನಿರೋದು ಸ್ಯಾಂಟೋರಿನಿ ಅಂತ ಒಂದು ಜಾಗ. ಇದು ಒಂದು ಐಲ್ಯಾಂಡ್. ಇದು ಹೆಂಗೆ ಫಾರ್ಮ್ ಆಗಿದೆ ಅಂದರೆ, ಹಳೇ ಕಾಲದಲ್ಲಿ ಒಂದು ವಾಲ್ಕನೋ, ಜಲಪಾತ ಗೊತ್ತಾ, ಅದು ಎರಪ್ಟ್ ಆದಾಗ ಬಟ್ ವಾಲ್ಕನೋ ಬಂತು. ವಾಲ್ಕನೋ ಫಾರ್ಮ್ ಆಗಿ ಒಂದು ಐಲ್ಯಾಂಡ್ ಮಾಡಿದ್ದಾರೆ. ಇಲ್ಲಿ ಹೆಂಗೆ ಅಂದರೆ ರಾಕ್ಸ್ ಎಲ್ಲ ಎಂಥದ್ದು ಇಲ್ಲ, ಇಟ್ ಈಸ್ ಜಸ್ಟ್ ವಾಲ್ಕನೋಲ್ಲಿ ಇವಾಗ ಗುಹೆ ಮಾಡಿದ್ದಾರೆ. ಗುಹೆಗಳಿದೆ, ಅದು ನಾರ್ಮಲ್ ಗುಹೆಗಳು. ಆ ಗುಹೆ ಒಳಗಡೆ ಮನೆಗಳು, ಗುಹೆನೇ ಮನೆ ಥರ ತಗೊಂಡು ಕಟ್ಟಿರೋವಂಥ ಜಾಗ ಇದು. ಇದು ನೆಲನೂ ನಿಮಗೆ ವಾಲ್ಕೆನೋ, ಸೈಡಲ್ಲಿ ನೀವು ನೋಡಿದ್ರೆ ಅಲ್ಲಿ ಕಪ್ಪಗಿರೋದು ಅದೆಲ್ಲ ವಾಲ್ಕೆನೋ ಎರಪ್ಷನ್ ರಾಕ್ಸ್ ಅದೆಲ್ಲ. ಸೊ ಅದರಲ್ಲಿ ಕೊರೆದು ಮನೆಗಳು ಮಾಡಿದ್ದಾರೆ, ಎಷ್ಟೊಂದು ಮನೆಗಳು ಮಾಡಿದ್ದಾರೆ. ಜಾಸ್ತಿ ಅಂದರೆ ಹಾಲಿಡೇ ಡೆಸ್ಟಿನೇಷನ್ ಟೈಪ್ ಒಂಥರ ಡಿಫರೆಂಟ್ ಆಗಿರುತ್ತೆ. ಏನಿದ್ರಲ್ಲಿ ಒಂದು ಅದ್ಭುತ ಅಂದರೆ, ಈ ವಾಲ್ಕೆನೋ ಗುಹೆಗಳಲ್ಲಿ ನಿಮ್ಮದು ಟೆಂಪ್ರೇಚರ್ ಇರುತ್ತಲ್ಲ, ಮನೆ ಒಳಗಡೆ ಟೆಂಪ್ರೇಚರು ಅದು ಕಾನ್ಸ್ಟೆಂಟ್ ಥ್ರೂಔಟ್ ದ ಇಯರ್, ಚೇಂಜೇ ಆಗೋದಿಲ್ಲ. ತಣ್ಣಗೆ ಅಂದರೆ ಇಟ್ಸ್ ಅರೌಂಡ್ 20-25 ಡಿಗ್ರೀಸ್ ಹಂಗೆ ಇರುತ್ತೆ ಥ್ರೂಔಟ್ ದ ಇಯರ್. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್. ಆಮೇಲೆ ಏನಂದರೆ, ಗುಹೆಗಳಲ್ಲಿ ನಿಮಗೆ ರೂಮ್ಗಳು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಗುಹೆ, ಅದು ಹೆಂಗೆ ಫಾರ್ಮ್ ಆಗಿದೆಯೋ ವಾಲ್ಕೆನೋಲಿ ಹಂಗೆ ಫಾರ್ಮ್ ಆಗಿರ್ತದೆ. ಸೊ ಅದರಲ್ಲಿ ಅವರು ಹೆಂಗೆಂಗೋ ಮಾಡಿ ಒಳ್ಳೆ ಮನೆ ಥರ ಮಾಡಿ ಒಳಗಡೆ ಫೆಸಿಲಿಟೀಸ್ ಕೊಟ್ಟು, ಟಿ ವಿ, ವಾಟೆವರ್, ಕಿಚನ್, ಬೆಡ್ರೂಮ್ಸ್, ಆ ಗುಹೆ ಫಾರ್ಮೇಷನಲ್ಲಿ ಹೆಂಗಾಗಿದೆಯೋ ಅದೇ ಥರ ಮನೆಗಳು ಬಂದುಬಿಟ್ಟಿದೆ. ಸೊ ಅದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಗುಹೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮನೆಗಳು ಮಾಡಿ, ಸ್ವಲ್ಪ ಜಕೂಜಿಗಳು ಮಾಡಿ, ಒಳಗಡೆ ಸ್ವಿಮ್ಮಿಂಗ್ ಪೂಲ್ಗಳು ಮಾಡಿ. ಸೊ ನಾವು ಇವತ್ತು ಬೆಳಗ್ಗೆ, ನಿನ್ನೆ ನೈಟ್ ಬಂದ್ವಿ, ತುಂಬ ಲೇಟ್ ನೈಟ್ ಆಗೋಗಿತ್ತು. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ಯಾಂಟೋರಿನಿ. ಸೊ ಕಾರ್ ತೊಗೊಂಡಿದ್ದೀವಿ ರೆಂಟಿಗೆ, ಯಾಕಂದರೆ ಇಲ್ಲಿ ಗಲ್ಲಿಗಳು, ಬರೇ ಗಲ್ಲಿಗಳು, ಸಣ್ಣ ಗಲ್ಲಿಗಳು. ನಾನು ಹೇಳ್ದಂಗೆ ಇದು ಸಿಟಿ ಫಾರ್ಮ್ ಆಗಿರೋದು ವಾಲ್ಕೆನೋಯಿಂದ. ಸೊ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಸೊ ಅದಕ್ಕೆ ಗಲ್ಲಿಗಳೆಲ್ಲ ಸಣ್ಣದು. ಬಟ್ ಸಿಟಿ ಬೆಳೀತಾ ಇದೆ, ಗಲ್ಲಿಗಳು ಹಂಗೆ ಇದೆ. ಇವತ್ತು ನಿನ್ನೆ ನೈಟ್ ಸಿಕ್ಕಿ ಡ್ರೈವರ್ ಅದು ಹೇಳ್ದ, ಗಲ್ಲಿಗಳು ತುಂಬ ಚಿಕ್ಕದು, ಸಿಟಿ ತುಂಬ ಬೆಳೀತಾ ಇದೆ. ಟೂರಿಸ್ಟ್ ತುಂಬ ಬರ್ತಾರೆ ಇಲ್ಲಿಗೆ. ಸೊ ವಿ ವಿಲ್ ಸಿ, ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ತೋರಿಸ್ತೀನಿ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್, ಸ್ಟೇ ವಿತ್ ಮೀ. ಓಕೆ, ಆಮೇಲೆ ನಾವು ಒಳಗಡೆನೂ ತೋರಿಸ್ಬೇಕು. ನಿಮ್ಮ ಅಕ್ಕ ಎಲ್ಲ ರೆಡಿ ಆದಮೇಲೆ ಗುಹೆ ಒಳಗೆ ಕರ್ಕೊಂಡು ಹೋಗ್ತೀನಿ ನಾನು. ಸರಿ, ಸುತ್ತ ಇರೋದೆಲ್ಲ ನೋಡಿ. ಸೊ ಇಲ್ಲಿ ಸುತ್ತಮುತ್ತ ನಿಮ್ಗೆ ಕಾಣಿಸ್ತಾ ಇರೋದೆಲ್ಲನೂ ಗುಹೆಗಳು. ಸೊ ಇದನ್ನು ಕೇವ್ ಹೌಸ್ ಅಂತ ಕರೀತಾರೆ. ನಾವು ಹೋಟೆಲ್ ಬುಕ್ ಮಾಡೋ ಬದಲು ಕೇವ್ ಹೌಸೇ ಬುಕ್ ಮಾಡಿದ್ದು, ಯಾಕಂದರೆ ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆಮೇಲೆ ಈ ಥರ ಇನ್ನು ವರ್ಲ್ಡಲ್ಲಿ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಇದು ಕೇವ್ ಹೌಸಲ್ಲಿರೋಂಥ ಎಕ್ಸ್ಪೀರಿಯೆನ್ಸ್. ಸೊ ನೋಡೋಣ ಅಂತ ಹೇಳಿ ಇವಾಗ ಎಲ್ಲರೂ ರೆಡಿ ಆದಮೇಲೆ ನಾವಿಬ್ಬರು ರೆಡಿ ಆಗಿದ್ದೀವಿ. ಸಂತೋಷ್ ದೊಡ್ಡಕ್ಕನೂ ರೆಡಿ ಆಗಿದ್ದಾರೆ, ಇನ್ನು ಚಿಕ್ಕಕ್ಕ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ರೆಡಿ ಆದ ನಂತರ ನನ್ನ ಮನೆಯೊಳಗೇನು ನಿಮಗೆ ಹೇಗಿದೆ ಅಂತ ತೋರಿಸ್ತೇನೆ. ಓಕೆ, ಇದೇ ನಾವಿರುವ ಕೇವ್ ಒಳಗಡೆ ಇರೋ ಸೆಟಪ್. ಇಲ್ಲಿ ಹಾಕಿರೋ ಕಾಟ್ ಎಲ್ಲನೂ ಮಾರ್ಬಲ್ದು, ಯಾವುದು ವುಡ್ದೇನೂ ಇಲ್ಲ. ಸೊ ಅದ್ರ ಮೇಲೆ ಮ್ಯಾಟ್ರಸ್ ಹಾಕಿದ್ದಾರೆ ಅಷ್ಟೇ. ರೂಮ್ಗಳೆಲ್ಲ ಒಂದಾದ ನಂತರ ಒಂದು ಲೈನಲ್ಲಿ. ಅದಕ್ಕೆ ಈಗ ಒಬ್ಬರು ರೂಮ್ಗೆ ಹೋಗ್ಬೇಕಂದ್ರೆ ಇನ್ನೊಬ್ಬರು ರೂಮ್ ಒಳಗಡೆಯಿಂದನೇ ಹೋಗಬೇಕು. ಸೊ ಸೈಡಲ್ಲಿ ಏನೂ ಇಲ್ಲ, ಸೀದಾ ಒಂದು ಲೈನ್ ಥರ ಮಾಡಿಬಿಟ್ಟಿದ್ದಾರೆ. ಇದು ನೋಡಿ, ಇದು ಹಾಲಲ್ಲೇ ಈ ಥರ ಕೂತ್ಕೊಳ್ಳಿಕ್ಕೆ ಜಾಗ, ಪ್ಲಸ್ ಪಕ್ಕದಲ್ಲೇ ಕಾಟ್, ಡೈನಿಂಗ್ ಟೇಬಲ್, ಮತ್ತು ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ ಒಂದೇ ಒಂದು ಮೇನ್ ಡೋರ್. ಹೊರಗಡೆ ಬಂದರೆ ಇದು ಅಷ್ಟೇ ನೋಡಿ, ಎಲ್ಲ ಸ್ಟೋನ್ ಆ್ಯಂಡ್ ಮಾರ್ಬಲಲ್ಲಿ ಮಾಡಿರೋದು. ಸೀಟಿಂಗು ಅಷ್ಟೇ, ವೆದರ್ಗೇನಾಗಲ್ಲ, ಚೆನ್ನಾಗಿ ಹಾಗೆ ಇರುತ್ತಲ್ಲ ಅದಕ್ಕೆ. ಹೊರಗಡೆ ತುಂಬಾ ಒಳ್ಳೆ ಸ್ಪೇಸ್ ಇದೆ. ಆ್ಯಂಡ್ ಈ ಕಡೆಯಲ್ಲಿ ಒಂದು ವಾಶ್ರೂಮ್, ಎರಡು ವಾಶ್ರೂಮ್ ಇರೋದು. ಒಂದು ಆ ಎಂಡಲ್ಲಿದೆ, ಒಂದು ಈ ಎಂಡಲ್ಲಿದೆ. ಇದು ಹೊರಗಡೆಯಿಂದ ಎಂಟ್ರೆನ್ಸ್. ಇದು ದೊಡ್ಡದಾಗಿದೆ, ಇದಕ್ಕೂ ಜಕುಜಿ ಇದೆ. ಸೊ ಇದು ಒಂಥರ ನನಗೆ ಚೆನ್ನಾಗಿದೆ ಅಂತಲೂ ಅನ್ನಿಸ್ತು, ಒಂಚೂರು ಭಯನೂ ಅನ್ನಿಸ್ತು. ಹಿಂಗಿರೋಕ್ಕೆ ಎಲ್ಲ ನನಗೆ ಕ್ಲೋಸ್ ಆಗಿದ್ದರೆ ಒಂಥರ ಅನಿಸುತ್ತೆ. ರಾತ್ರಿ ಬಂದಾಗ ಲೇಟ್ ಆಗಿತ್ತಲ್ಲ, ಏನೂ ತೊಗೊಂಡಿಲ್ಲ. ನೋಡಿದ್ರೆ ಸದ್ಯ ಅವರು ಒಂದು 4-5 ಬಾಟ್ಲ್ ನೀರಿಟ್ಟಿದ್ರು ಕುಡಿಯೋಕ್ಕೆ. ಅದು ರಾತ್ರಿಗೆ ಸರಿ ಆಯಿತು. ಇವಾಗ ಎಲ್ಲರೂ ಎದ್ದು ರೆಡಿ ಆಗುವಾಗ
ನಾವು ಗಾಡಿಯನ್ನು ಕಲೆಕ್ಟ್ ಮಾಡಬೇಕು, ತಿನ್ನೋಕ್ಕೇನ ಬೇಕು, ಅದಕ್ಕೆ ನಾನು ಸಂತೋಷ್ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಹೋಗ್ತಾ ಎಲ್ಲ ಮನೆಗಳು ಆ ಥರನೇ. ಹೊರಗಡೆ ಕಾಂಪೌಂಡ್ ಒಂದು ಮಾತ್ರ ಕಟ್ಟಿದ್ದಾರೆ ಅಷ್ಟೇ, ಬಟ್ ಒಳಗಡೆ ಸೇಮ್ ಆ ಕೇವ್ ಕಾನ್ಸೆಪ್ಟ್. ಹಾಲಿಡೇಗೆ ಬರೋಕ್ಕೇನೋ ಸರಿ ಇದೆ. ಆಮೇಲೆ ಇಲ್ಲಿ ಎಲ್ಲರೂ ಚಿಕ್ಕ ಗಾಡಿಗಳು ತೊಗೊಳ್ತಾಳೆ, ಓಡಿಸೋಕ್ಕೆ ಕಷ್ಟ ಅಂತ ಹೇಳಿ ನಾವು ಇದು ತೊಗೊಂಡ್ವಿ. 2 ಗಾಡಿ ರೆಂಟ್ ಕಾರ್ ತೊಗೊಂಡಿರೋದು, ಒಂದು ರೆಡ್ ಒಂದು ಯೆಲ್ಲೋ. 6 ಜನ ಇದ್ದೀವಲ್ಲ ಅದಕ್ಕೆ. ಸೊ ಗಾಡಿ ತೊಗೊಂಡು ಇವಾಗ ಮನೆಯಲ್ಲಿರೋರು ರೆಡಿಯಾಗಿದ್ದಾರೆ, ಅವ್ರನ್ನೂ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮ ಫಸ್ಟ್ ಸ್ಟಾಪ್ ಇವತ್ತು ನಾವು ಹೋಗ್ತಾ ಇರೋದು ಪೆರ್ಗೋಸ್ ಅನ್ನೋ ಒಂದು ವಿಲೇಜ್ಗೆ. ಸೊ ನಾವಿರುವ ಜಾಗ ಕ್ಯಾಟ್ರಾಡಾಸ್ ಅಂತ, ಅಲ್ಲಿಂದ 15 ನಿಮಿಷ ಡ್ರೈವ್ ಅಷ್ಟೇ. ಆದರೆ ಎಲ್ಲ ಅಪ್ ಹಿಲ್ ಡ್ರೈವ್, ಸೊ ಸ್ಲೋವಾಗಿ ಹೋಗೋದು. ಆ್ಯಂಡ್ ಆನ್ ದ ವೇ ಈ ವ್ಯೂ ನೋಡಿ ಹೇಗಿದೆ, ಬ್ಯೂಟಿಫುಲ್ ವ್ಯೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಸ್ಯಾಂಟೋರಿನಿಗೆ ಬಂದರೆ ಒಂದು 5-6 ಜಾಗಗಳಿದೆ, ಎಲ್ಲ ಹತ್ರನೇ. ಇದು ಪೆರ್ಗೋಸ್ ವಿಲೇಜ್. ಸೊ ಇಲ್ಲೂ ಅದೇ ಬ್ಲೂ ಡೋಮ್ಸ್. ಎಲ್ಲರೂ ಸ್ಯಾಂಟೋರಿನಿಗೆ ಬಂದರೆ ನೀವು ನೋಡಿರ್ತೀರ ಪಿಕ್ಚರ್ಸ್, ದ್ಯಾಟ್ ಬ್ಲೂ ಆ್ಯಂಡ್ ವೈಟ್ ಬಿಲ್ಡಿಂಗ್ಸ್ ಆ್ಯಂಡ್ ದ ಬ್ಲೂ ಡೋಮ್ಸ್. ಸೊ ಈ ಪೆರ್ಗೋಸ್ ವಿಲೇಜಲ್ಲೂ ಕೆಲವು ಡೋಮ್ಸ್ ಇದೆ. ಆಮೇಲೆ ಕತ್ತೆಗಳು ನೋಡಿದ್ರೆ ಸೈಡಲ್ಲಿ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಕತ್ತೆಗಳನ್ನ ಯೂಸ್ ಮಾಡ್ತಾರೆ. ಸೊ ಕತ್ತೆಗೂ ಬೋಗನ್ವಿಲ್ಲಾ ಫ್ಲವರ್ಗೂ ಎರಡಕ್ಕೂ ತುಂಬಾ ಟ್ರೀಟ್ಮೆಂಟ್ ಚೆನ್ನಾಗಿದೆ ಇಲ್ಲಿ. ಹೇಗೂ ಪಾರ್ಕಿಂಗ್ ಸಿಕ್ತು, ಗಾಡಿ ನಿಲ್ಲಿಸ್ಬಿಟ್ಟು ಈ ಮೆಟ್ಲು ಹತ್ಕೊಂಡು ಹೋದ್ವಿ. ಎಷ್ಟೊಂದು ಜನ ಟೂರಿಸ್ಟ್ ನಡೀತಾ ಇದ್ದರು, ಅವ್ರ ಜೊತೆ ನಾವು ನಡ್ಕೊಂಡು ಹೋದ್ವಿ. ಎಲ್ಲಪ್ಪ ಬ್ಲೂ ಡೋಮ್ ಅಂತ ಹುಡ್ಕೊಂಡು ಚಿಕ್ಕ ಗಲ್ಲಿ ಒಳಗೆಲ್ಲ ಹೋಗಿ ಹುಡ್ಕೊಂಡು ಹಾಗೆ ನಡೆದು ಹೋದಲ್ಲೆಲ್ಲ ಒಂದಷ್ಟು ಹೂವುಗಳು, ಚಿಕ್ಕ ಗಲ್ಲಿಗಳು, ಟೂರಿಸ್ಟ್ಗಳು ಆ್ಯಂಡ್ ವೈಟ್ ಆ್ಯಂಡ್ ಬ್ಲೂ ಬಿಲ್ಡಿಂಗ್. ಕೊನೆಗೂ ಸಿಕ್ಕಲೇ ಇಲ್ಲ ನಮಗೆ ಆ ಬ್ಲೂ ಡೋಮ್. ಒಂದು 15 ನಿಮಿಷ ಆದರೂ ನಡೆದಿರಬೇಕು. ಆಮೇಲೆ ಹೇಳಿದರು, ಯಾರನ್ನೋ ಕೇಳಿದಾಗ ಮುಂದೆ ಹೋದರೆ ಅಲ್ಲಿ ಹತ್ತಿರದಲ್ಲೇ ಇದೆ ಅಂತ ಹೇಳಿ. ಅಷ್ಟೆಲ್ಲ ನಡ್ಕೊಂಡು ಹೋದ್ಮೇಲೆ ನೋಡಿ, ಇದೇ ಬ್ಲೂ ಡೋಮ್ ಇಲ್ಲಿರೋದು. ನನಗೇನು ಅನಿಸುತ್ತೆ ಗೊತ್ತಾ, ಒಂದೊಂದು ಸಲ ಇನ್ಸ್ಟಾಗ್ರಾಮಲ್ಲಿ ಜನರು ಹೇಳ್ತಾರಲ್ಲ, ಅದೆಲ್ಲ ತಪ್ಪಂತಲೇ ಅನಿಸ್ಬಿಡುತ್ತೆ. ಯಾಕಂದರೆ ನಾವು ನಾಳೆ ಒಂದು ಕಡೆ ಹೋಗ್ತಾ ಇದ್ದೀವಿ, ಅದರ ಹೆಸರು ಇಯಾ ಅಂತ. ಅಲ್ಲೂ ಈ ಥರ ಬ್ಲೂ ಡೋಮ್ಸ್ ಇದೆ. ಸೊ ಎಷ್ಟೊಂದು ಜನ ವೀಡಿಯೋಸ್ ಹಾಕಿದ್ರು, ಇಯಾಗೋದ್ರೆ ತುಂಬ ರಶ್ ಇರುತ್ತೆ, ಅದಕ್ಕೆ ನೀವು ಪೆರ್ಗೋಸ್ ವಿಲೇಜ್ಗೆ ಹೋಗಿ ಇಯಾ ಥರನೇ ಅಂತ, ಇದೇ ಬ್ಲೂ ಡೋಮ್ಗೋಸ್ಕರ. ಆ ಗಲ್ಲಿಗಳಲ್ಲಿ ನಡೀತಾ ಕೊನೆಗೆ ಒಂದು ಮೂಲೆಗೆ ಬಂದರೆ ಫುಲ್ ವಿಲೇಜ್ ವ್ಯೂ ಕಾಣಿಸುತ್ತೆ ನೋಡಿ. ಸೊ ಕಲ್ಲುಗಳ ಮಧ್ಯದಲ್ಲೂ ಮನೆಯ ಬಾಗಿಲು ನೋಡಿ ಹೇಗಿದೆ. ಅದು ಹೇಗಿರ್ತಾರೆ ಜನರು, ಏನು ಮೈಂಡ್ಸೆಟ್ ಇರ್ಬೋದು ಅವರಿಗೆ. ಯಾಕಂದರೆ ಇಲ್ಲಿ ಏನು ಹತ್ರ ಕಾಣ್ತಾ ಇಲ್ಲ. ಈ ವಾಲ್ಕೆನೋ ಮಧ್ಯದಲ್ಲೂ ಒಂದು ಮನೆ ಮಾಡಿಕೊಂಡು, ಒಂದು ಕಡೆಯಲ್ಲಿ ನೀರು, ಒಂದು ಕಡೆ ಹಳ್ಳಿ, ಬಟ್ ಅಲ್ಲಿ ಜನರು ಇದ್ದಾರೆ. ಈ ಕಲ್ಲುಗಳ ಮಧ್ಯೆ ಒಂದೊಂದು ಡೋರು, ಅಲ್ಲೂ ಜನರಿದ್ದಾರೆ. ನನಗೂ ಸಂತೋಷಕ್ಕೂ ಆಶ್ಚರ್ಯ. ಸಂತೋಷದ್ದು ಅಕ್ಕಂದಿರೋ ಸುಸ್ತಾಗ್ಬಿಟ್ಟು ಒಂದು ಕಡೆ ಕೂತಿದ್ರು. ನೀವು ಎಷ್ಟು ಬೇಕಾ ಇನ್ನು ನಡ್ಕೊಂಡು ಬನ್ನಿ, ಒಂದು ಡೋಮ್ ನೋಡಾಯಿತು ಸಾಕು ಇವತ್ತಿಗೆ ಅಂತ. ಊಟ ಮಾಡಿ, ಒಂದಷ್ಟು ರೀಲ್ ಮಾಡಿ, ಫೋಟೋಸ್ ತಗೊಂಡು, ಇನ್ನೊಂದಷ್ಟು ಬ್ಲೂ ಡೋಮ್ಸ್ ನೋಡಿ ಮತ್ತೆ ನಡೆದ್ವಿ. 4-5 ಬ್ಲೂ ಡೋಮ್ ನೋಡಿರ್ಬೇಕು ಇಷ್ಟೊತ್ತಿಗೆ. ಆ ಗುಹೆಯೊಳಗೆ ನೋಡಿದ್ರ ಮ್ಯೂಸಿಕ್ ಮಾಡ್ಕೊಂಡು ಕೂತಿದ್ರು. ಜನರ ಲೈಫ್ದು ಇಂಟ್ರೆಸ್ಟೇ ಬೇರೆ ಥರ ಅಲ್ವಾ. ನನಗೆ ಅದೇ ಖುಷಿ ಆಗೋದು, ಬೇರೆ ಕಂಟ್ರೀಸ್ಗೆ ಹೋದಾಗ ಏನು ಲೈಫ್ ಸ್ಟೈಲು ಅಂತ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕೆಲವರು ಪೂಲ್ಗೂ ಹೋದರು. ಆಮೇಲೆ ಸಾಯಂಕಾಲ ಸನ್ಸೆಟ್ ವ್ಯೂಗೆ ಹೋಗ್ತಾ ಇದ್ದೀವಿ. ಫಾರೋಸ್ ಲೈಟ್ ಹೌಸ್ ಹತ್ರ ಹೋಗ್ತಾ ಇರೋದು. ಅದಕ್ಕೆ ಜಸ್ಟ್ ಹಿಂದೆಯೇ ಇಲ್ಲಿ ಕ್ಲಿಫ್ ಹತ್ರ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸ್ಬಿಟ್ಟು ಸನ್ಸೆಟ್ ಆಗೋದನ್ನು ಕಾದ್ವಿ. ಹಾಗೆ ಇಲ್ಲೂ ಒಂದಷ್ಟು ಫೋಟೋಸ್ ಆ್ಯಂಡ್ ರೀಲ್ಸ್ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಒಂದು 15-20 ಮಿನಿಟ್ಸ್ ಅಲ್ಲಿ ಸುಮ್ಮನೆ ಹೀಗೆ ಟೈಮ್ ಪಾಸ್ ಮಾಡಿಕೊಂಡು, ಸ್ಕೈ ಕಲರ್ಸ್, ಆ ಫುಲ್ ವ್ಯೂ ಆ್ಯಂಡ್ ದ ವೆದರ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಇದೇ ಫಾರೋಸ್ ಲೈಟ್ ಹೌಸ್. ಇದು ಒಂದು ಮಸ್ಟ್ ವಾಚ್ ಅನ್ನಿಸ್ತು. ಎಷ್ಟು
ಎಷ್ಟು ಪೀಸ್ಫುಲ್ ಅಂದರೆ ಫೋಟೋ ಎಷ್ಟು ಚೆನ್ನಾಗಿ ಕಾಣುತ್ತೋ, ಬಟ್ ಆ ಹೋಲ್ ಫೀಲ್ ಅಲ್ಲ, ಗಾಳಿ ಆ್ಯಂಡ್ ದಟ್ ಎವ್ರಿಥಿಂಗ್, ಆ ರಾಕಿ ಮೌಂಟೇನ್ಸ್ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಬೇಕಾದ್ರೆ ಇಲ್ಲೇ ಇನ್ನೂ ಎಷ್ಟು ಹೊತ್ತು ಬೇಕಾದರೂ ಕೂರ್ಬೋದು ಅನ್ನಿಸ್ತು. ಡೇ 2 ಹೋಗ್ತಾ ಇರೋದು ಬೆಳಿಗ್ಗೆ 7:30 ಗಂಟೆಗೆ ಮನೆಯಿಂದ ಹೊರಟ್ವಿ. ಯಾಕಂದರೆ ಎಲ್ಲರೂ ಹೇಳಿದರು ಅಲ್ಲಿ ತುಂಬ ರಶ್ ಇರುತ್ತೆ ಅಂತ. ಅದಕ್ಕೆ ನಮ್ಮ ಸಂತೋಷ್ ಯಾವಾಗಲೂ ಗೈಡ್ ಫಸ್ಟೇ ಓಡಿಬಿಡೋದು, ನಾವು ಅವ್ರ ಹಿಂದೆ ಓಡೋದು. ಸ್ಪೆಲ್ಲಿಂಗ್ ಬಂದು OIA, ಆದರೆ ಪ್ರೊನೌನ್ಸ್ ಮಾಡೋದು ಅಂತ. ನಾವು ಬೇಗ ಬಂದಿರೋದ್ರಿಂದ ಅಷ್ಟೇನು ಕ್ರೌಡ್ ಕಾಣಿಸ್ಕೊಳ್ಲಿಲ್ಲ. ಸೊ ಖುಷಿಯಾಗೆ ಹುಡುಕ್ತಾ ಇದ್ದೀವಿ ಆ ಬ್ಲೂ ಡೋಮ್ನ. ತುಂಬ ಬ್ಯೂಟಿಫುಲ್ ವ್ಯೂ, ಮಾರ್ನಿಂಗ್ ವೆದರು ತುಂಬ ಚೆನ್ನಾಗಿದೆ. ಆ ನೀರು, ಈ ವೈಟ್ ಆ್ಯಂಡ್ ಬ್ಲೂ ಬಿಲ್ಡಿಂಗ್ಸ್ ಒಂಥರ ಎಲ್ಲ ತೊಳೆದಿಟ್ಟು ಫ್ರೆಶ್ ಆಗಿಟ್ಟಂಗಿತ್ತು ಎಲ್ಲ. ಈ ಖಾಲಿ ಗಲ್ಲಿಗಳು ನೋಡಿ ನಾನು ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಸುಮ್ಮನೆ ಜನರು ಏನಕ್ಕೆ ಹೇಳ್ತಾರೆ ರಶ್ ಅಂತ. ಬಟ್ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೀವು ಬಂದರೆ ನಡೆಯೋಕ್ಕೆ ರೆಡಿ ಇರಬೇಕು. ಮೆಟ್ಲು ನಾನು ಎಷ್ಟು ಸಾವಿರ ಮೆಟ್ಲು ಹತ್ತಿ ಇಳಿದಿದ್ದಾಯಿತು ಅಲ್ಲಿ ಹೋಗಿ. ಇದೆಲ್ಲ ಮಾಡ್ಕೊಂಡು ಹೋದರೆ ನಿಮ್ಗೆ ಒಳ್ಳೆ ವ್ಯೂ ಪಾಯಿಂಟ್ಸ್, ಇಲ್ಲಿ ಎಲ್ಲ ಇರೋದೇ ವ್ಯೂ. ನೋಡಬೇಕಂದ್ರೆ ನಡಿಬೇಕು ನೀವು. ಎಷ್ಟೊಂದು ಮೇಲೆ ಕೆಳಗೆ ಸ್ಟೆಪ್ಸು, ಚಿಕ್ಕ ಚಿಕ್ಕ ನುಕ್ ಆ್ಯಂಡ್ ಕಾರ್ನರ್ ಹಾಗೆ ನಡೆದು ನೋಡ್ತಾನೇ ಇದ್ವಿ. ಆ್ಯಂಡ್ ಎಲ್ಲಿ ನೋಡಿದ್ರೂ ಅಷ್ಟೇ ಏನೋ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಒಂದಷ್ಟು ಫೋಟೋಸ್, ಆಮೇಲೆ ಕಾಫಿನೂ ತಗೊಂಡ್ವಿ. ಆ್ಯಂಡ್ ನಾವು ಕೊನೆಗೂ ರೀಚ್ ಆದ್ವಿ ಆ ಬ್ಲೂ ಡೋಮ್ ಸ್ಟಾಪ್. ಅಲ್ಲಿ ನೋಡಿದ್ರೆ ರಶ್ ಹೇಗಿದೆ ಅಂತ. ತುಂಬ ಜನ ಬಂದುಬಿಟ್ಟಿದ್ರು. ಬಂದು ಅದೊಂದು ಜಾಗದಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಈ ಥರ ಕ್ಯೂ. ಸಂತೋಷ್ ಅಕ್ಕಂದಿರು ಆಲ್ರೆಡಿ ಕ್ಯೂವಲ್ಲಿ ನಿಂತಿದ್ರು. ನಾನು ಸಂತೋಷ್ ಕೇಳಿದೆ, ನಾಳೆ ಬೆಳಿಗ್ಗೆ ಬರೋಣ, ನಾವು ಫೋಟೋ ನಾಳೆ ತೊಗೊಂಡ್ರಾಯ್ತು ಅಂತ. ಆಮೇಲೆ ಅಲ್ಲಲ್ಲೇ ಓಡಾಡಿ ಮನೆಗೆ ಹೋದ್ವಿ. ನೋಡಿ ರೆಸ್ಟೋರೆಂಟ್ಸ್ಗಳ ಗತಿ ಎಂಥ ರಶ್. ಈ ಹಾಲತ್ತಿರುತ್ತೆ ನೀವೇನಾದರೂ ಲೇಟಾಗಿ ಬಂದರೆ ಹಾಗೆ. ಇವಾಗ ಸಾಯಂಕಾಲ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ಮಧು ಆ್ಯನಿವರ್ಸರಿ. ಅದಕ್ಕೆ ನಾವು ಒಂದು ಸನ್ಸೆಟ್ ವ್ಯೂ ರೆಸ್ಟೋರೆಂಟ್ ಫಿರಾ ಅಂತ ಅನ್ನೋ ಜಾಗದಲ್ಲಿ ಅಲ್ಲಿ ಬುಕ್ ಮಾಡಿದ್ವಿ. ಆ ರೆಸ್ಟೋರೆಂಟ್ಗೆ ನಾವು 5 ಗಂಟೆಗೆ ಬುಕ್ ಮಾಡಿದ್ದು. ಅಲ್ಲೂ ಫುಲ್ಲು ಕ್ರೌಡ್. ನೋಡಿದ್ದೀರಾ ಹೇಗಿದೆ ರೆಸ್ಟೋರೆಂಟಲ್ಲಿ ರಶ್. ಸನ್ಸೆಟ್ ನೋಡಲಿಕ್ಕೋಸ್ಕರ ಜನರು ಬರೋದು. ಸನ್ಸೆಟ್ ಇರೋದು 8:30 ಗಂಟೆಗೆ. ಅಲ್ಲಿ ತನಕ ಹೀಗೆ ರಶಲ್ಲಿ ನಾವು ಎಲ್ಲರ ಜೊತೆ ಕೂತ್ಕೊಂಡು ತಿಂದಿದ್ದು ಕುಡಿದಿದ್ದು ಮಾಡಿದ್ದು. ಒಳ್ಳೆ ಫುಡ್ಡು, ಡ್ರಿಂಕ್ಸ್ ಆ್ಯಂಡ್ ಬ್ಯೂಟಿಫುಲ್ ಸನ್ಸೆಟ್ ವ್ಯೂ. ಸ್ಯಾಂಟೋರಿನಿಯಲ್ಲಿ ಪ್ರತಿ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಮಿಸ್ ಮಾಡದೆ ಹೋಗಲೇಬೇಕು. ಇದು ಫಿರಾ ಸನ್ಸೆಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫ್ಯಾಮಿಲಿ ಟೈಮ್. ಇವತ್ತು ಸ್ಪೆಷಲ್ ಡೇ, ಮಧು ಆ್ಯನಿವರ್ಸರಿ. ಸೊ ನಾವೆಲ್ಲರ ಜೊತೆಯಲ್ಲಿರೋದು. ಇಟ್ಸ್ ಸಚ್ ಅ ವಂಡರ್ಫುಲ್ ಫೀಲಿಂಗ್ ಟು ಸ್ಪೆಂಡ್ ಟೈಮ್ ವಿತ್ ಫ್ಯಾಮ್ಲಿ. ಆ್ಯಂಡ್ ಇದೆಲ್ಲ ಪ್ರೆಷಿಯಸ್ ಮೂಮೆಂಟ್ಸ್. ಹಾಗೆ ಮಾತಾಡ್ತಾ ತಿಂತಾ ಸಂಜೆ ಆಯಿತು, ರಾತ್ರಿ ಆಯಿತು. ಇನ್ನು ಮನೆಗೆ ಹೋಗಿ ಒಂಚೂರು ರೆಸ್ಟ್ ತಗೊಂಡು ನಾಳಿನ ಪ್ರೋಗ್ರಾಮ್. ಡೇ 3 ಇವತ್ತು ನಮ್ಮ ಲಾಸ್ಟ್ ಡೇ ಇಲ್ಲಿ ಸ್ಯಾಂಟೋರಿನಿಲಿ. ಸಾಯಂಕಾಲ ಫ್ಲೈಟ್ ಇದೆ. ಅದಕ್ಕೆ ಮುಂಚೆ ಇನ್ನೂ ಒಂದು ಸಲ ನೋಡೋಣ, ಹಾಗೆ ಸನ್ರೈಸ್ ಹೇಗಿರುತ್ತೆ ಅಂತ ನಾನು ಸಂತೋಷ್ ಬೆಳಿಗ್ಗೆ ಹೊರಟುಬಿಟ್ವಿ. ಸೊ ಸನ್ರೈಸ್ ನೋಡಿಕೊಂಡು ರೀಚ್ ಆಗೋಷ್ಟಕ್ಕೆ 5 ಗಂಟೆ. 5 ಗಂಟೆಗಂತೂ ಸೂಪರ್ ಬ್ಯೂಟಿಫುಲ್. ಆದರೂ ಒಂಚೂರು ರಶ್ ಇತ್ತು. 10 ಜನ ಕಾಯ್ತಾಯಿದ್ರು ನಮ್ಮ ಮುಂದೆ. ಆಮೇಲೆ ನಾವು ಈ ಬ್ಲೂ ಡೋಮ್ ಹತ್ರ ಚೆನ್ನಾಗಿ ಫೋಟೋ ತೊಗೊಂಡ್ವಿ. ಎಷ್ಟು ಬೇಕನ್ನಿಸ್ತೋ ಮನಸ್ಸಿಗೆ ಅಷ್ಟೊಂದು ಬ್ಲೂ ಡೋಮ್ ಫೋಟೋಸ್ ತೊಗೊಂಡ್ವಿ. ಡೋಮ್ಸ್ ಆ್ಯಂಡ್ ನಾವು ವೈಟ್ ಆ್ಯಂಡ್ ಬ್ಲೂ ಔಟ್ಫಿಟ್ ಹಾಕಿ
ತುಂಬ ಚೆನ್ನಾಗಿತ್ತು ಪಿಕ್ಚರ್ಸ್. ಆಮೇಲೆ ಕಾಫಿ ಆ್ಯಂಡ್ ಕ್ರೊಸಾಂಟ್, ಅಲ್ಲಿ ಪಕ್ಕದಲ್ಲಿ ಡೋಮ್ ಹತ್ರನೇ ಇನ್ನೊಂದು ರೆಸ್ಟೋರೆಂಟು ಖಾಲಿ ಇತ್ತು. ಅಲ್ಲಿ ಕೂತ್ಕೊಂಡು ಆ ವ್ಯೂನ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏನು ಕ್ರೌಡ್ ಇರಲಿಲ್ಲ ಇವತ್ತು. ಸೊ ನಿನ್ನೆಯ 9:30-10 ಗಂಟೆ ಅಷ್ಟಕ್ಕೆ ಇದ್ದಿದ್ದಕ್ಕೂ ಇವತ್ತಿಗೂ ಸೂಪರಾಗಿತ್ತು. ಅಲ್ಲಿಂದ ಸೀದಾ ನಾವು ಡ್ರೈವ್ ಮಾಡಿಕೊಂಡು ಅಮುಡಿ ಬೇ ಅನ್ನೋ ಜಾಗಕ್ಕೆ ಬಂದ್ವಿ. ಇದು ತುಂಬಾ ಬ್ಯೂಟಿಫುಲ್. ಒಂದು ನಂಗೆ ಅರ್ಥ ಆಯಿತು, ಒಂದೋ ನೀವು ಬೆಳಿಗ್ಗೆ ಬರಬೇಕು, ಇಲ್ಲ ಸಾಯಂಕಾಲ ಬರಬೇಕು. ಬಟ್ ಸಾಯಂಕಾಲಕ್ಕಿಂತ ಈ ಅರ್ಲಿ ಮಾರ್ನಿಂಗ್ ವ್ಯೂ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಇಂದು ಮಧು ಇಬ್ಬರೂ ಎದ್ದಿಲ್ಲ ಇವತ್ತು. ನಿನ್ನೆ ನೈಟ್ ಲೇಟ್ ಆಯ್ತಲ್ಲ, ಎಲ್ಲ ಮಲ್ಕೊಬಿಟ್ಟಿದ್ರು. ಸೊ ನಾವಿಬ್ಬರು ಬಂದಿದೆ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು, ನೋಡೋಣ ಎಲ್ಲ ಅಂತ ಹೇಳಿ ಎದ್ದು ಬಂದಿತ್ತು. ಇದು ಅಮುಡಿ ಬೇ ಏರಿಯಾ. ತುಂಬ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್, ವೆದರ್ ಸೂಪರ್. ನನಗೆ ಎಷ್ಟು ನೋಡಿದರೂ ಸಾಕಾಗಲ್ಲ ಈ ವ್ಯೂಸ್, ಎಂಥ ಚೆನ್ನಾಗಿದೆ ಅಲ್ಲ. ಅಮುಡಿ ಬೇ ಬಂದು ಹಾರ್ಬರ್ ಏರಿಯಾ. ಇಲ್ಲಿ ನೀವು ಬೋಟಿಂಗ್ ಹೋಗ್ಬೋದು, ಸರ್ಫಿಂಗ್ ಹೋಗ್ಬೋದು, ಆ್ಯಂಡ್ ಕೆಲವು ಬೋಟ್ಸ್ ಇಲ್ಲಿಂದ ಥಿಂಗ್ಸ್ ತೊಗೊಂಡು ಹೋಗಿ ಕ್ರೂಯಿಸ್ ಲೈನ್ಸ್ಗೂ ಕೊಡ್ತಾರೆ. ಎಷ್ಟೊಂದು ಸೀ ಫುಡ್ ರೆಸ್ಟೋರೆಂಟ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಜಾಗ. ನಾನು ಸಂತೋಷ್ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಮನೆಗೂ ಒಂದಷ್ಟು ಬ್ರೇಕ್ಫಾಸ್ಟ್ ಐಟಮ್ಸ್ ತೊಗೊಂಡು ಹೋದ್ವಿ. ಯಾಕಂದರೆ ಅವ್ರು ಇನ್ನೂ ಮನೇಲೇ ಇದ್ದಾರಲ್ಲ, ಸ್ವಲ್ಪನೇ ಹೊತ್ತಿರೋದು. ಈವ್ನಿಂಗ್ ನಮ್ಮ ಫ್ಲೈಟ್. ಅದಕ್ಕೆ ಮುಂಚೆ ನಾವು ಮನೆಗೆ ಹೋಗಿಬಿಟ್ಟು ಮತ್ತೆ ಫ್ರೆಶ್ ಆಗಿ ಫಿರಾ ಏರಿಯಾಗೆ ಬಂದು ಒಂದು ಸ್ವಲ್ಪ ಶಾಪಿಂಗ್ ಆ್ಯಂಡ್ ಲಂಚ್ ಮಾಡಿ ಮನೆಗೆ ಹೋದ್ವಿ. ಇಲ್ಲಿಗೆ ಮುಗೀತು ನಮ್ಮ ಸ್ಯಾಂಟೊರಿನಿ ಟ್ರಿಪ್. Hope you loved it. Take care.